ಸಾವು ಮುಂದೆ ಬಂದ್ರು ನುಗ್ಗವನೆ ಡ್ರೈವರ್ ಕಣ. ನಮ್ಮವರೇ ನಮ್ಗೆ ಗೂಟ ಇಡ್ತಾರ ಅನ್ನಕ್ಕೆ ಕಾರಣ ಎಕ್ಸಾಂಪಲ್ ನಾನೇ ಅನ್ಸುತ್ತೆ. ಯಾಕಂದ್ರೆ ನನ್ನ ಇನ್ಸ್ಟಾ ಐಡಿಲಿ ವ್ಯೂಸ್ ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಯಾರು ಸಪೋರ್ಟ್ ಮಾಡೋ ಮನ್ಸೆ ಮಾಡ್ತಾ ಇಲ್ಲ. ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನಿಮ್ ಮನೆ ಮಗನ ಬೆಳೆಸೋದ್ರಿಂದ ಯಾವ್ದೇ ಕಾರಣಕ್ಕೂ ಏನು ನಷ್ಟನೇ ಇಲ್ಲ. ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನಿಮ್ನ ಫಾಲೋವಿಂಗ್ ತಗೊಂಡು ನಾನು ಯಾವ್ದೇ ಕಾರಣಕ್ಕೂ ಯೂಸ್ ಮಾಡ್ಕೋಕ್ ಹೋಗಲ್ಲ, ಒಳ್ಳೆ ಸಂದೇಶನೇ ಕೊಡ್ತಾ ಹೋಗ್ತೀನಿ. ನಾನು ಅವಾಗೂ ಹೇಳ್ತಾ ಇದೀನಿ, ಇವಾಗೂ ಹೇಳ್ತಿದ್ದೀನಿ, ದಯವಿಟ್ಟು 2K ಕಂಪ್ಲೀಟ್ ಮಾಡ್ರಿ. ನಿಮ್ಗೆ ಒಳ್ಳೆ ಕಂಟೆಂಟ್ ಜೊತೆ ನಿಮ್ ಮುಂದೆ ಬಂದೇ ಬರ್ತೀನಿ. ಆದಷ್ಟು ಬೇಗ ಒಳ್ಳೆ ವಿಷಯ ನಿಮ್ಗೆ ತಿಳಿಸ್ತೀನಿ. ಇವತ್ತು ಮಾನ್ಸ್ಕಲ್ ಹತ್ರ ಮಜ್ಜಿಗಿ ಬ್ರದರ್ಸ್ ಗಳ ಮ್ಯಾರೇಜ್ ಇತ್ತು, ಅದಕ್ಕೆ ನಾನು ಮಾನ್ಸ್ಕಲ್ಗೆ ಬಂದಿದ್ದೆ. ನಮ್ಮ ಕುಟುಂಬದ ಒಂದೇ ಫ್ಯಾಮಿಲಿಯಲ್ಲಿ 4 ಮ್ಯಾರೇಜ್ ಇದ್ವು, ಅದಕ್ಕೆ ನನ್ನ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದೆ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ತಾ ನಾನು ಹೋಗಿ ಒಂದು ಊದಿನ ಕಡ್ಡಿ ಹಚ್ಚಿದೆ. ಹಚ್ಚಿರೋ ಊದಿನ ಕಡ್ಡಿ ಖತಮ್ ಆಗೋದ್ರೊಳಗೆ ತಾಳಿ ಮುಗಿಸ್ಕೊಂಡು ರಂಗನಾಥನ್ ಗುಡಿ ಒಳಗೆ ಒಂಟೆ ಬಿಟ್ರು. ಅವ್ರು ಹೊಂಟ್ರು ಅಂತಂದು ಹೇಳಿ ನಾನು ಸುಮ್ನೆ ಕೊಡ್ಲಿಲ್ಲ, ಕೆಳಗಡೆ ಹೋಗಿ ಊಟಕ್ಕೆ ನಿಂತೇ ಬಿಟ್ಟೆ. ಮೊದಲೇದಾಗಿ ಹಾಲು ಚಟ್ನಿ 2 ಪೂರಿ ಬಜ್ಜಿ ಹಾಕ್ಸ್ಕೊಂಡೆ. ಆಮೇಲೆ ಅಂದ್ರೆ ಏನು, ಅನ್ನ ನುಗ್ಗೆಕಾಯಿ ಸಾಂಬಾರ್ ಹಾಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ದಯವಿಟ್ಟು ಕ್ಷಮೆ ಇರ್ಲಿ, ಸ್ಟೇಜ್ ಮೇಲೆ ಹೋಗಿ ತೋರ್ಸಕ್ಕಾಗಿಲ್ಲ. ಇವ್ರೆ ನವ ದಾಂಪತ್ಯಕ್ಕೆ ಕಾಲಿಡ್ತಕ್ಕಂತ ಜೋಡಿಗಳು. ಏನು ಊಟ ಮುಗೀತು, ಎಲ್ಲ ಮುಗೀತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮೆಟ್ಲತ್ತ ಕೂತ್ಕೊಂಡಿದ್ದೀನಿ. ನನ್ ಮಗ ಎಲ್ಗೋ ಕರ್ಕೊಂಡು ಹೋಗ್ತಾನೆ ಇದ್ದಾನೆ. ಅರ್ಥ ಆಯ್ತು ಇವನ್ ಕರ್ಕೊಂಡ್ ಬಂದಿರೋದು ಇಲ್ಲಿಗೆ. ಒಂದ್ ಕೋನ್ ಬಂದ ತಕ್ಷಣ ಕಣ್ಣೀರೆಲ್ಲ ಮಾಯ ಗುರು. ಇದು ನಿಜವಾದ ಅಳು, ನಾವು ನಂಬೇಕು. ಲೇ ಹುಚ್ಚ, ಡ್ರೈವರ್ ಬಗ್ಗೆ ಆಗ್ರ ತಿಳಿಬೇಡಲೇ. ಡ್ರೈವರ್ ಅಂದ್ರೆ ಬರೀ ಸ್ಟೇರಿಂಗ್ ಹಿಡ್ಕೊಂಡು ಗಾಡಿ ಓಡಿಸೋನಲ್ಲ. ಒಂದು ಫ್ಯಾಮಿಲಿಯ ಜವಾಬ್ದಾರಿ ಬೆನ್ನ ಹಿಂದೆ ಕಟ್ಕೊಂಡು ಸಾವು ಮುಂದೆ ಬಂದ್ರು ನುಗ್ಗವನೆ ಡ್ರೈವರ್ ಕಣ. ಡ್ರೈವರ್ ಮನೆ ಬಿಟ್ಟು ಹೊರಗಡೆ ಬಂದಾಗ ಅವನಿಗೆ ಒಂದೇ ಆಲೋಚನೆ ಇರೋದು, ನನ್ನ ಫ್ಯಾಮಿಲಿ ಒಂದೇ ಸುರಕ್ಷಿತವಾಗಿ ಇರುವುದಲ್ಲದೆ ನನ್ನ ಬೆನ್ನ ಹಿಂದೆ ಬಂದ ಎಲ್ಲಾ ಫ್ಯಾಮಿಲಿ ಕೂಡ ಸುರಕ್ಷಿತವಾಗಿ ಇರಬೇಕು ಅನ್ನುವುದೇ ಡ್ರೈವರ್ ಆಶೆ ಕಣಲೆ. ಇಂಥ ಮಾತು ನಿನ್ನಂತವನ್ ಮುಂದೆ ಹೇಳಿದ್ರೆ ಏನ್ ಲಾಭ ಇಲ್ಲ. ನಡೆ ನಾವು ಇವತ್ತಿನ ಮ್ಯಾಟ್ರ್ ಇಷ್ಟ ಅಂತ ಹೇಳ್ತಾ ಮನೆಗ್ ಬಂದು ಬಗರ್ ರೈಸ್ ಚಿಕನ್ ಊಟ ಮಾಡ್ಕೊಂಡು ತೆಪ್ಪ ಕಾಲ್ ಚಾಚ್ದೆ. ನಮಸ್ಕಾರ.